ಕರ್ನಾಟಕ ರತ್ನ ಪುನೀತ್ ರಾಜ್‌ಕುಮಾರ್ ಅವರ 4ನೇ ಪುಣ್ಯಸ್ಮರಣೆ ಹಿನ್ನೆಲೆ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಅಪ್ಪು ಅವರ ನೆನಪಿಗಾಗಿ ಭಾನುಪ್ರಕಾಶ್ ನೋಟ್ ಪುಸ್ತಕ ಮತ್ತು ಬ್ಯಾಗ್ ವಿತರಿಸಿದರು. ಅಪ್ಪು ಇಂದು ನಮ್ಮ ಜೊತೆ ಇಲ್ಲದಿದ್ದರೂ ಅವರ ಸರಳತೆ, ಸಜ್ಜನಿಕೆ, ಬದುಕಿನ ಬಗೆಗಿನ ಪ್ರೀತಿ ಅವರನ್ನು ಎಲ್ಲರೆದೆಯಲ್ಲಿ ಜೀವಂತವಾಗಿಸಿದೆ. ದೈಹಿಕವಾಗಿ ನಮ್ಮ ಜೊತೆಗೆ ಅಪ್ಪು ಇಲ್ಲದಿದ್ದರೂ ತಾವು ಮಾಡಿದ ಸಮಾಜಮುಖಿ ಕಾರ್ಯಗಳು, ಸಿನಿಮಾಗಳ ಮೂಲಕ ನಮ್ಮೊಂದಿಗೆ ಅಜರಾಮರವಾಗಿ ಉಳಿದಿದ್ದಾರೆ ಎಂದರು. ಪವರ್ ಸ್ಟಾರ್ ಅಪ್ಪು ಎಂದರೆ ಎಲ್ಲರಿಗೂ ಬಹಳ ಇಷ್ಟ. ಅವರು ಮಾಡಿದ ಸಮಾಜಮುಖಿ ಕಾರ್ಯಗಳು ಜನರ ಮನಸ್ಸಿನಲ್ಲಿ ಉಳಿದಿದೆ. ಕನ್ನಡ ಚಿತ್ರರಂಗದಲ್ಲಿ ಅವರು ಮಾಡಿದ ಅಭಿನಯ ಎಲ್ಲದಕ್ಕೂ ಸೈ ಎನಿಸುವಂಥದ್ದು. ಸಿನಿಮಾ ಜೊತೆಗೆ ಅನೇಕ ಸಮಾಜ ಸೇವೆಯ ಕಾರ್ಯ, ಅವರ ಜೀವನ ಅನೇಕರಿಗೆ ಸ್ಫೂರ್ತಿ ಇದ್ದಂತೆ ಎಂದರು. ಅನ್ನದಾನವನ್ನು ಹಾಗೂ ಮಕ್ಕಳಿಗೆ ವಿಶೇಷವಾಗಿ ಬ್ಯಾಗ್ ಮತ್ತು ಪೆನ್ನು ಪುಸ್ತಕವನ್ನೆಲ್ಲ ನಾವು ಅಂಬೇಡ್ಕರ್ ರಾಜ್ಯ ಸಮಿತಿಯಿಂದ ವಿತರಣೆ ಮಾಡ್ತಾ ಇದ್ದೀವಿ. ಒಬ್ಬ ಭಾನುಸ್ಟಾರ್ ಪುನೀತ್ ರಾಜ್‌ಕುಮಾರ್ ಅವರು ಅನೇಕ ಸಮಾಜ ಕಾರ್ಯಗಳಲ್ಲಿ ತೊಡಗಿದ್ದು, ಅವರು ಏನು ಅಂಗವಿಕಲರಿಗೆ ಮತ್ತು ಅಂಧರಿಗೆ ಎಲ್ಲ ಅನೇಕ ಶಾಲೆಗಳನ್ನು ದತ್ತು ಪಡೆದುಕೊಂಡು, ಹಾಗೂ ವಿದ್ಯಾರ್ಥಿಗಳ ಶಾಲೆಗಳನ್ನು ದತ್ತು ಪಡೆದುಕೊಂಡು ಅವರು ತಮ್ಮ ಜೀವನವನ್ನು ಸಾರ್ಥಕಗೊಳಿಸಿದರು. ಅವರು ಏನು ಬಲಕೈ ಕೊಟ್ಟಿದ್ದು ಎಡಗೈ ಗೊತ್ತಾಗಿರೋದು ಅನ್ನೋದಕ್ಕೆ ಯಾರೂ ಗೊತ್ತಿದ್ದರೆ ಅವರು ಸಮಾಜ ಸೇವೆಯನ್ನು ಮುಖ್ಯನ ಮಾಡ್ತಾಯಿದ್ರು. ಇವತ್ತು ಅವರು ನಮ್ಮನ್ನು ಅಗಲಿ 4 ವರ್ಷ ಆಗಿದ್ದಾರೆ. ಆದರೆ ಅವರು ನಮ್ಮನ್ನು ಬಿಟ್ಟೋಗಿರ್ಬೋದು, ಆದರೆ ನಮ್ಮ ಆತ್ಮದಲ್ಲಿ, ನಮ್ಮ ಹೃದಯದಲ್ಲಿ ನಿಜವಾಗೂ ಅಜರಾಮರವಾಗಿ ಉಳಿಸಿದ್ದಾರೆ ಅಂತ ಹೇಳ್ತಾ, ಈ ಒಂದು ವಿಜಯಪುರ ಪುರಸಭೆ ನಿಲ್ದಾಣಕ್ಕೆ ಯಾವುದೇ ನಿಲ್ದಾಣದ ಹೆಸರಿಲ್ಲ. ಈ ಒಂದು ಸಮಯದಲ್ಲಿ ನಾವು ವಿಜಯಪುರದಲ್ಲಿ ಸಾರ್ವಜನಿಕವಾಗಿ ಅದು ಪುರಸಭೆ ಆಗ್ರಹ ಮಾಡ್ತಾ ಇದ್ವಿ. ಡಾಕ್ಟರ್ ಪುನೀತ್ ಅವರ ಪುಣ್ಯಸ್ಮರಣೆ 4ನೇ ಪುಣ್ಯಸ್ಮರಣೆಗಿಂದು ಅವರು ದೂರ ಇದ್ದಾರೆ ಅಂತ ಅನಿಸಲ್ಲ, ಎಲ್ಲೋ ನಮ್ಮಲ್ಲೇ ಇದ್ದಾರೆ ಅನಿಸುತ್ತೆ. ಅವ್ರದ್ದು ಯಾಕೆಂದರೆ ಅವ್ರದ್ದು ಬ್ಲಡ್ ಬ್ಯಾಂಕ್ ಮಾಡಿದ್ರು, ಮತ್ತು ವೃದ್ಧಾಶ್ರಮಗಳು ಮಾಡಿದ್ರು, ಆಮೇಲೆ ಅವ್ರ ಎಜುಕೇಷನ್ಗೆ ಎಷ್ಟೊಂದು ಸ್ಕೂಲ್ನ ದತ್ತು ತೊಗೊಂಡಿದ್ರು. ಇವತ್ತು ಅವೆಲ್ಲ ನಮಗೊಂದು ಆದರ್ಶ ಅನ್ನಿಸ್ತಾ ಇದೆ. ಅವರ ಒಂದು ಆದರ್ಶದಲ್ಲಿ ನಾವು ಮುನ್ನಡೆಯೋಣ ಅಂತ ಹೇಳ್ತಾ, ಈ ಮೂಲಕ ಅವರ ಒಂದು ಪುಣ್ಯಸ್ಮರಣೆ ದಿವಸ ಎಲ್ರಿಗೂ, ಅಂದರೆ ಅವರ ಆದರ್ಶದಲ್ಲಿ ನಾವು ನಡೆಯೋಣ ಅಂತ ಹೇಳ್ತಾ ನಾನೆಲ್ರಿಗೂ ಒಂದು ಮಾತು ಹೇಳ್ತಾ ಹೋಗಿಸ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಹಾಗೂ ಸಾರ್ವಜನಿಕರಿಗೂ ಅಪ್ಪುವಿನ ಹೆಸರಿನಲ್ಲಿ ಅನ್ನದಾಸೋಹ ಆಯೋಜಿಸಲಾಗಿತ್ತು.